ಕ್ರಿಸ್ತನಲ್ಲಿ ನಮಗೆ ಅತ್ಯಂತ ಪ್ರೀತಿಯ ದೇವರ ಸಭೆಯೇ ಶ್ರೇಷ್ಠವಾದ ಅವಕಾಶಕ್ಕಾಗಿ ದೇವರನ್ನು ಕೊಂಡಾಡುತ್ತಾ ನಿಮ್ಮನ್ನು ಎಲ್ಲರಿಗೂ ಶುಭವಂದನೆಗಳನ್ನು ತಿಳಿಸುತ್ತಾ ಇವತ್ತು ನಮ್ಮ ಆತ್ಮೀಯ ಲಾಭಕ್ಕೋಸ್ಕರ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಹಳೆಯ ಒಡಂಬಡಿಕೆಯಿಂದ ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ ಅದರ 1ರಿಂದ 9 ವರ್ಷಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಿಂದ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 53ರಿಂದ 59 ವರ್ಷಗಳು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಕಳೆದ ಅನೇಕ ದಿನಗಳಿಂದ ನಾವು ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಉದ್ದೇಶ, ಅದರ ಕೆಲವು ಅಂಶಗಳು ನಾವು ಧ್ಯಾನ ಮಾಡಿದ್ವಿ. ಅದೇ ರೀತಿಯಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಕರೆ, ಅದರ ಕೆಲವು ವ್ಯಕ್ತಿಗಳನ್ನು ನಾವು ಆ ಕರೆ ಯಾರಿಗೆ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ 3ನೇ ಅಂಶವಾಗಿ ಇವತ್ತು ನಾವು ನೋಡುವಾಗ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನನ್ನು ಸಂಧಿಸಿರುವಂಥ ಕೆಲವು ವ್ಯಕ್ತಿಗಳ ಜೀವನವನ್ನು ನೋಡ್ತದೆ. ಮೊಟ್ಟಮೊದಲಾಗಿ ವಿದ್ವಾಂಸರು ಅಥವಾ ಜ್ಞಾನಿಗಳು ನೋಡ್ತಾ ಇದ್ದೇವೆ. ನಿನ್ನೆ ದಿನದಲ್ಲಿ ನಾವು ಶತಾಧಿಪತಿಯನ್ನು, ಅಧಿಕಾರಿಗಳನ್ನು ನೋಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಸಹ ನಾವು ಯಾರು ನೋಡ್ತೀವಿ ಎಂಬುದಾಗಿ ನೋಡುವಾಗ ಆ ಒಂದು ಯಹೂದ ಸಾಮ್ರಾಜ್ಯದ ಶಾಸ್ತ್ರಿಗಳು ಮತ್ತು ಅಧಿಕಾರಿಗಳ ಕುರಿತು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡ್ರಿ ಪ್ರೇರೆ, ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯ ಪುಸ್ತಕವು ಇಲ್ಲಿ ನಾವು ನೋಡುವುದಾದರೆ ಪುನಃಸ್ಥಾಪನೆಗಳು ಈ ಏನೆಲ್ಲ ಪುನಃಸ್ಥಾಪನೆ ಹಳೆಯ ಒಡಂಬಡಿಕೆಯಲ್ಲಿ ಆಗಿದ್ದಾವೋ ಅವು ಹೊಸ ಒಡಂಬಡಿಕೆಯಲ್ಲಿ ಕಾಣುವಂಥ ಒಂದು ವಿಮೋಚನೆಗೆ, ಅಂದರೆ ಯೇಸು ಕ್ರಿಸ್ತನ ಒಂದು ಬಿಡುಗಡೆಗೆ ಅಥವಾ ರೆಡೆಂಪ್ಷನ್ಗೆ, ನಾನು ಹೇಳ್ಬೇಕಂದ್ರೆ ಒಂದು ವಿಮೋಚನಾ ಕಾರ್ಯಕ್ಕೆ ಅದು ಆಳವಾದ ಸಂಬಂಧವನ್ನು ಹೊಂದಿಕೊಂಡಿದೆ ಎಂಬುದಾಗಿ ನಾವು ಗುರುತಿಸಬೇಕಾಗಿದೆ ಪ್ರೇರೆ. ನೆಹೆಮೀಯ ಪುಸ್ತಕ 2ನೇ ಅಧ್ಯಾಯದಲ್ಲಿ ನೋಡುವಾಗ ಯೆರೂಸಲೇಮ್ ನಗರವು ಹಾಳಾದ ಸ್ಥಿತಿಯಲ್ಲಿ ನಮಗೆ ಕಾಣ್ತಾ ಇದೆ. ಅದರ ಗೋಡೆಗಳು ಎಲ್ಲ ಬಿದ್ದು ಹೋಗಿರುವಂಥ ಪರಿಸ್ಥಿತಿಗಳಲ್ಲಿ ಅಥವಾ ಅಷ್ಟು ಮಾತ್ರಕ್ಕಲ್ಲ, ದ್ವಾರಗಳೆಲ್ಲ ಸುಟ್ಟು ಹೋಗಿರುವಂಥ ಪರಿಸ್ಥಿತಿಗಳಲ್ಲಿ ನಾವು ಆ ನಗರವನ್ನು ಯಾವುದೇ ರಕ್ಷಣೆ ಇಲ್ಲದೇ ಇರುವಂಥ ರೀತಿಯಲ್ಲಿ ನಾವು ಕಾಣಬಹುದು. ದೇವರ ಜನರು ಅಲ್ಲಿ ಏನಾಗ್ತದೆ ಎಂಬುದಾಗಿ ನೋಡುವಾಗ ಅವಮಾನದ ಒಂದು ಜೀವನವನ್ನು, ದುಃಖಕರವಾದ ಒಂದು ಜೀವನವನ್ನು ಅವರು ಸಾಗಿಸ್ತಾ ಇದ್ದರು. ಆ ಸಮಯದಲ್ಲಿ ದೇವರು ತನ್ನ ಸೇವಕನನ್ನು ಎಬ್ಬಿಸಿ ತಿರುಗಿ ನಗರವನ್ನು ಏನು ಮಾಡ್ತಾಯಿದ್ದಾನೆ, ಪುನರ್ನಿರ್ಮಿಸಲು ಆತನನ್ನು ಬೆಳೆಸ್ಕೊಳ್ತಾ ಇದ್ದಾನೆ. ಮಾರ್ಕ್ನ ಅದೇ ರೀತಿಯಲ್ಲಿ ಮಾರ್ಕ್ನ ಬರೆಸುವ 14ನೇ ಅಧ್ಯಾಯದಲ್ಲಿ ನೋಡುವಾಗ ಇನ್ನೊಂದು ಮಹತ್ವದ ಘಟನೆ ಅಥವಾ ಸನ್ನಿವೇಶವನ್ನು ಇಲ್ಲಿ ನಡೀತಾ ಇದೆ. ಏನೆಂಬುದಾಗಿ ನೋಡುವಾಗ ಯೇಸುವನ್ನು ಬಂಧಿಸಿ ಮಹಾಯಾಜಕರು, ಹಿರಿಯರು ಮತ್ತು ಶಾಸ್ತ್ರಿಗಳ ಮುಂದೆ ತರಲಾಗ್ತದೆ. ಅವರು ಯೇಸುವಿನ ವಿರುದ್ಧ ಆರೋಪವನ್ನು ಹುಡುಕುವಂಥ ವ್ಯಕ್ತಿಗಳಾಗಿ ಇಲ್ಲಿ ನಾವು ಕಾಣಬಹುದು ಪ್ರೇರೆ. ಅವರು ಯೇಸುವಿನ ಮಾತುಗಳನ್ನು ಉಲ್ಲೇಖಿಸಿ ಏನು ಮಾಡ್ತಿದ್ದಾರೆ, ಆತನು ಹೀಗೆ ಹೇಳ್ತಾ ಇದ್ದಾನೆ, ಏನು ಈ ದೇವಾಲಯವನ್ನು ಹೊಡೆದಾಕಿ ಆತನು 3 ದಿನದಲ್ಲಿ ಮತ್ತೆ ನಾನು ಕಟ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ ಆ ಅಂಶವನ್ನು ಎತ್ತಿ ಆ ಮಾತನ್ನು ಹಿಡ್ಕೊಂಡು ಯೇಸುವಿನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ನಿಲ್ಲಿಸಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ನಮಗೆ ಗೊತ್ತಿದೆ, ಅವರು ಯೇಸು ಭೌತಿಕ ದೇವಾಲಯವನ್ನು ಕುರಿತು ಮಾತನಾಡ್ತಿದ್ದಾನೆಂದು ಅವರು ಭಾವಿಸಿದ್ದಾರೆ. ಆದರೆ ಯೇಸು ಕ್ರಿಸ್ತನ ದೇಹದ ಕುರಿತು ಆತನು ಮಾತನಾಡ್ತಿದ್ದನೋ ಅದು ಶಿಲುಬೆಯಲ್ಲಿ ಆತನು ಮುರಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಮತ್ತು 3ನೇ ದಿನ ಪುನರುತ್ಥಾನವಾಗಿ ಎದ್ದು ಬರಬೇಕೆಂಬುದಾಗಿ ಆ ಜೀವವುಳ್ಳ ಮಂದಿರ ವಿಷಯದಲ್ಲಿ ಆತನು ಮಾತನಾಡ್ತಿದ್ದಾನೆ ಎಂಬುದಾಗಿ ಅವ್ರಿಗೆ ಅರ್ಥ ಆಗಲಿಲ್ಲ, ಅವ್ರಿಗೆ ಗೊತ್ತಾಗಲಿಲ್ಲ. ನೋಡ್ರಿ, ಆದ್ದರಿಂದ 2 ಪಾಠಗಳು ನಮಗೆ ಒಂದು ಮಹತ್ವ ಸತ್ಯವನ್ನು ತಿಳಿಸುವಂಥದ್ದಾಗಿದೆ. ನೋಡ್ರಿ, ಏನೆಂಬುದಾಗಿ ನೋಡುವಾಗ ಶಾಸ್ತ್ರಿಗಳು ಮತ್ತು ಹಿರಿಯರು ನಿಜವಾದ ದೇವಾಲಯ ಆಗಿರುವಂಥ ಯೇಸು ಕ್ರಿಸ್ತನ ಮುಂದೆ, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನ ಮುಂದೆ ಅವರು ನಿಂತಿದ್ದಾರೆಂಬ ವಿಷಯವು ಅವರು ಅರ್ಥಕೊಂಡಿಲ್ಲ. ನಿಜವಾದ ದೇವಾಲಯವಾಗಿರುವಂಥ ಯೇಸು ಕ್ರಿಸ್ತನ ಮುಂದೆ ಅವರು ನಿಂತಿದ್ದಾರೆ ಎಂಬುದಾಗಿ ಅರ್ಥಕೊಳ್ಳಿಲ್ಲ. ಅದರ ಮುಂದೆಯಿಂದ ಮತ್ತೆ ಹೇಳ್ತೀನಿ ನಾನು. 2ನೇದಾಗಿ ನೋಡುವಾಗ ಹಾಳಾದ ಯೆರೂಸಲೇಮ್ ನಗರ ಬಗ್ಗೆ ನಾವು ನೋಡ್ಕೊಳ್ಳೋದಾದರೆ ನೆಹೆಮೀಯ 2 ಪುಸ್ತಕದ 2ನೇ ಅಧ್ಯಾಯದಲ್ಲಿ ಸೇವಕನಾಗಿರುವಂಥ ನೆಹೆಮೀಯನು ಆ ಒಂದು ಪರ್ಷಿಯಾದ ಅರಸನಾಗಿರುವಂಥ ಆರ್ಟಾಕ್ಸೆರ್ಕ್ಸ್ ಎಂಬ ಮೊದಲನೇ ಅರಸ ಎಂಬುದಾಗಿ ಆ ಸೇವೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ನೋಡ್ರಿ, ನಾವು ಆವಾಗಲೇ ನೋಡಿದ್ದೇವೆ ಒಂದು ಯೆರೂಸಲೇಮಿನ ಸ್ಥಿತಿ ಒಂದು ಚಿಂತಾಜನಕವಾದ, ಅಂದರೆ ತುಂಬ ದುಃಖಕರವಾದ ಸಂಗತಿಗಳು ಎಂಬುದಾಗಿ ನೋಡುವಾಗ ಮೊಟ್ಟಮೊದಲನೇದಾಗಿ ಅದರ ನಗರ ಗೋಡೆಗಳು ಪರಿಪೂರ್ಣವಾಗಿ ಕಂಪ್ಲೀಟಾಗಿ ಅದು ಕುಸಿದು ಹೋಗಿರುವಂಥ ಸ್ಥಿತಿಯಲ್ಲಿತ್ತು. ಅಷ್ಟು ಮಾತ್ರಕ್ಕಲ್ಲ, ಅದರ ಬಾಗಿಲುಗಳೆಲ್ಲ ಸುಟ್ಟು ಹೋಗಿರುವಂಥ ಸ್ಥಿತಿಯಲ್ಲಿ ನಾವು ನೋಡಬಹುದು. ಅಷ್ಟು ಮಾತ್ರಕ್ಕಲ್ಲ, ಅದರ ನಗರ ಯಾವ ಶತ್ರುಗಳಿಂದ ರಕ್ಷಣೆ ಇಲ್ಲದೇ ರೀತಿಯಲ್ಲಿ ಉಳಿದಿತ್ತು. ಆಗಿನ ಕಾಲದಲ್ಲಿ, ಅಂದರೆ ಪ್ರಾಚೀನ ಕಾಲದಲ್ಲಿ ಪ್ರಿಯರೇ, ಒಂದು ನಗರಕ್ಕೆ ಗೋಡೆಗಳು ಬಹಳ ಅತ್ಯಂತ ಮುಖ್ಯವಾಗಿದೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಗೋಡೆಗಳಿಲ್ಲದ ನಗರವು ಅದು ಏನಾಗ್ತದೆ ಎಂಬುದಾಗಿ ನೋಡುವಾಗ ಶತ್ರುಗಳಿಗೆ ಸುಲಭವಾಗಿ ಗುರಿಯಾಗ್ತಿತ್ತದು, ಹೌದಾ? ಮತ್ತು ಜನರಿಗೆ ಅದು ಯಾವ ರೀತಿ ಎಂಬುದಾಗಿ ಒಂದು ಅವಮಾನಕರವಾದ ಸಂಗತಿ ಎಂಬುದಾಗಿ ನಾವು ಗಮನಿಸಬೇಕು. ನೆಹೆಮೀಯ ಹೃದಯದಲ್ಲಿ ಆ ದೇವರ ನಗರವನ್ನು ಪುನರ್ನಿರ್ಮಿಸಬೇಕೆಂಬ ಒಂದು ಭಾರವನ್ನು ಹೊಂದಿಕೊಂಡು ಆತನು ಕಾಣ್ತಾ ಇದ್ದಾನೆ. ಆ ಭಾರವು ಆತನಿಗೆ ಇತ್ತು. ಒಂದಿನ ಏನು ಮಾಡ್ತಿದ್ದಾನೆ, ಅರಸನ ನೆಹೆಮೀಯನ ಒಂದು ಮುಖದಲ್ಲಿ ದುಃಖವನ್ನು ಕಂಡು ಆತನು ಕೇಳ್ತಾ ಇದ್ದಾನೆ, ಏನಾಗಿದೆ ಎಂಬುದಾಗಿದೆ, ನಮ್ಮ ಮುಖ ಯಾಕೆ ದುಃಖದಿಂದ ಕಾಣ್ತಿದೆ ಅಂತ ಕೇಳಿದಾಗ ಅದಕ್ಕೆ ನೆಹೆಮೀಯ ಹೇಳ್ತಾನೆ, ಹೃದಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಇಮಿಡಿಯೇಟಾಗಿ ಅದು ಹೇಳ್ತಾ ಮಾತಿನ ಎಂಬುದಾಗಿ ನೋಡುವಾಗ ಧೈರ್ಯವಾಗಿ ಅರಸನಿಗೆ ಆತನು ಮನವಿ ಮಾಡ್ತಾ ಇದ್ದಾನೆ. ಏನು ಆತನು ಕೇಳ್ತಿರುವಂಥ ವಿಷಯಗಳು ನೋಡ್ರಿ ಶ್ರೇಷ್ಠವಾದ. ಇಲ್ಲಿ ಯೆರೂಸಲೇಮಿಗೆ ಹೋಗಲಿಕ್ಕೆ ಅನುಮತಿ ಕೇಳ್ತಿದ್ದಾನೆ. ಅಷ್ಟು ಮತ್ತು ಯೆರೂಸಲೇಮಿಗೆ ಹೋಗಿ ಪುನರ್ನಿರ್ಮಾಣ ಮಾಡಲಿಕ್ಕೆ ಅನುಮತಿ ಕೇಳ್ತಿದ್ದಾನೆ. ಸುರಕ್ಷಿತವಾದ ಪ್ರಯಾಣಕ್ಕೆ ಬೇಕಾಗಿರುವಂಥ ಒಂದು ಪತ್ರಗಳನ್ನು ಆತನು ಕೇಳ್ತಾ ಇದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ನಿರ್ಮಾಣಕ್ಕೆ ಬೇಕಾಗಿರುವಂಥ ಎಲ್ಲ ಬೇಕಾದ ಎಲ್ಲ ಮರ ಮತ್ತು ಇತರ ಸಾಮಗ್ರಿಗಳನ್ನು ಆತನು ಕೇಳ್ತಾ ಇದ್ದಾನೆ. ದೇವರು
ಯಾವಾಗ ಈ ಅರಸನ ಹೃದಯವನ್ನು ಆತನು ಮುಟ್ಟಿದಾನೋ, ಆತನು ಸ್ಪರ್ಶಿಸಿದನೋ ಅಥವಾ ಆತನು ಮಾತನಾಡಿದನೋ, ಆ ಅರಸನ ಎಲ್ಲ ಮನವಿಗಳನ್ನು ಅಂಗೀಕರಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇದು ನಮಗೆ ಒಂದು ಆಳವಾದ ಸತ್ಯವನ್ನು ಕಲಿಸಿಕೊಡುವಂಥದ್ದಾಗಿದೆ ಪ್ರೇರೆ. ಇಲ್ಲಿ ನಾವು ಏನು ಗಮನಿಸಬೇಕೆಂಬುದಾಗಿ ನೋಡುವಾಗ, ದೇವರು ತನ್ನ ಜನರು ಹಾಳಾದ ಸ್ಥಿತಿಯನ್ನು ಗುರುತಿಸಿದಾಗ, ದೇವರು ತನ್ನ ಹಾಳಾದ ಜನಗಳನ್ನು ಗುರುತಿಸಿದಾಗ ಆತನು ಏನು ಮಾಡುವಂತನಾಗಿದ್ದಾನೆ? ತಿರ್ಗಾ ಪುನಃಸ್ಥಾಪನೆ ಕಾರ್ಯವನ್ನು ಮಾಡುವಂಥ ದೇವರು ಆರಂಭ ಮಾಡುವಂಥವನಾಗಿದೆ ಅಥವಾ ಪುನಃಸ್ಥಾಪಿಸುವಂಥ ದೇವರಾಗಿ ನಾವು ಇಲ್ಲಿ ಕಾಣಬಹುದು. ನೆಹೆಮೀಯನು ಯೆರೂಸಲೇಮಿನ ಗೋಡೆಗಳನ್ನು ಪುನಃ ನಿರ್ಮಿಸಿ ದೇವರ ಜನರಿಗೆ ಗೌರವ ಮತ್ತು ಭದ್ರತೆಯನ್ನು ಮಾತ್ರ ನೀಡಿದ್ದಾನೆ, ಮತ್ತೆ ನೀಡಿದ್ದಾನೆ. ಆದರೆ ಇಲ್ಲಿ ನೋಡುವಾಗ 3ನೇ ವಿಷಯಕ್ಕೆ ನಾವು ಬರೋಣ. ಯೇಸುವಿನ ವಿಷಯಕ್ಕೆ ಬರೋಣ. ನಾವು ಇಲ್ಲಿ ಏನಾಗ್ತಿದೆ, ಶಾಸ್ತ್ರಿಗಳ ಮುಂದೆ ಹಿರಿಯರ ಮುಂದೆ ಬರ್ತಾ ಇದ್ದಾರೆ. ಇಲ್ಲಿ ಈ 14ನೇ ಅಧ್ಯಾಯ 53ರಿಂದ 59 ವಚನಗಳು ನಾವು ಬರ್ತಿದ್ರೆ ನೋಡ್ರಿ, ಇಲ್ಲಿ ನಾವು ಗಮನಿಸುವ ಮಾತುಗಳು ನಿಮ್ಮದಾಗ ನೋಡುವಾಗ, ಯೇಸುವನ್ನು ಬಂಧಿಸಿ ಯಹೂದ್ಯರ ಸಭೆಯಾದ ಮಹಾಸಭೆಯ ಮುಂದೆ ಕರಲಾಗ್ತದೆ. ಅಲ್ಲಿದ್ದವರು ಯಾರು ಎಂಬುದಾಗಿ ನೋಡುವಾಗ, ಮಹಾಯಾಜಕರಿದ್ದರು, ಶಾಸ್ತ್ರಿಗಳಿದ್ದರು, ಹಿರಿಯರಿದ್ದರು. ಇವರು ದೇವಾಲಯವನ್ನು ಮತ್ತು ಧರ್ಮಶಾಸ್ತ್ರವನ್ನು ಕಾಯುವಂಥ ನಾಯಕರಾಗಿದ್ದಾರೆ ಎಂಬುದಾಗಿ ನಮ್ಗೆ ಗೊತ್ತಿದೆ. ದೇವಾಲಯ ಮತ್ತು ಧರ್ಮಶಾಸ್ತ್ರವನ್ನು ಪರಿಪಾಲಿಸುವಂಥ ಕಾಯುವಂಥ ವ್ಯಕ್ತಿಗಳಾಗಿ ನಮ್ಗೆ ಕಾಣ್ತದೆ. ಆದರೆ ಅವರು ಯೇಸುವಿನ ವಿರುದ್ಧ ಸಾಕ್ಷಿಯನ್ನು ಹುಡುಕಲಿಕ್ಕೆ ಆರಂಭಿಸಿದ್ದಾರೆ ಹೊರತು ಅವ್ರಿಗೆ ಏನಂದರೆ ಯೇಸುವನ್ನು ಮರಣಕ್ಕೆ ಒಪ್ಪಿಸಬೇಕೆಂಬ ಆಸೆ ಅವ್ರಿಗೆ ಭಾಳ ಇತ್ತು ರೀ. ಆದರೆ ಅನೇಕರು ಮುಂದೆ ಬಂದು ಯೇಸುವಿನ ವಿರುದ್ಧ ಸಾಕ್ಷಿ ನೀಡಿದರು. ಆದರೆ ಒಬ್ಬರ ಸಾಕ್ಷಿ ಒಬ್ಬರಿಗೆ ಅದು ಸಂಬಂಧ ಇಲ್ಲದ ಸಾಕ್ಷಿಗಳಾಗಿ ಒಂದಕ್ಕೊಂದು ಹೊಂದಿಕೆ ಆಗಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೆಲವರು ಇನ್ನೂ ಯೇಸುವಿನ ದೇವಾಲಯದ ಕುರಿತು ಮಾತನ್ನು ಮತ್ತೆ ಉಲ್ಲೇಖಿಸಿ ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಅವರ ಸಾಕ್ಷ್ಯ ಕೂಡ ಸರಿಯಾಗಿ ಅಲ್ಲಿ ಹೊಂದಲಿಲ್ಲ. ಇಲ್ಲಿ ಒಂದು ವಿಚಿತ್ರವಾದ ವ್ಯಂಗ್ಯ ನಮಗೇನು ಕಾಣಿಸ್ತದೆ ಎಂಬುದಾಗಿ ನೋಡುವಾಗ, ಮತ್ತೆ ನಾನು ಹೇಳ್ತಿದ್ದೇನೆ, ದೇವಾಲಯವನ್ನು ರಕ್ಷಿಸಿ ಮತ್ತು ಧರ್ಮಶಾಸ್ತ್ರವನ್ನು ಕಾಪಾಡುವಂಥ ಈ ನಾಯಕರು ಎಲ್ಲಿ ನಿಂತಿದ್ದಾರೆ? ಅವ್ರು ಅಂದ್ಕೊಳ್ತಿದ್ದಾರೆ ಯೇಸುಸ್ವಾಮಿ ನಮ್ಮ ಮುಂದೆ ನಿಂತಿದ್ದಾರೆ. ಆದರೆ ಇವರೇ ನಿಜವಾದ ದೇವಾಲಯವಾದ ಯೇಸು ಕ್ರಿಸ್ತನ ಎದುರು ನಿಂತುಕೊಂಡಿದ್ದಾರೆ ಎಂಬ ಸತ್ಯವು ಇವತ್ತು ಈ ವಾಕ್ಯದ ಮುಖಾಂತರ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಅವರ ಮುಂದೆ ನಿಂತಿದ್ದ ನಿಜವಾದ ದೇವಾಲಯವನ್ನು ಕುರಿತು ನಾವು ನೋಡೋದಾದರೆ, ಹಳೆಯ ಒಡಂಬಡಿಕೆಯಲ್ಲಿ ದೇವಾಲಯ ಎಂಬುದಾಗಿ ನೋಡುವಾಗ ಅದು ದೇವರ ಸನ್ನಿಧಿಯ ಪ್ರಮುಖ ಸ್ಥಳವಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ದೇವರ ಸನ್ನಿಧಿ ಪ್ರಕಟವಾಗ್ತಿತ್ತು, ಅಷ್ಟು ಮಾತ್ರಕ್ಕಲ್ಲ, ಬಲಿಗಳು ಅರ್ಪಿಸಲಾಗ್ತಿತ್ತು, ದೇವ ಜನರನ್ನು ಭೇಟಿಯಾಗುವಂಥ ಸ್ಥಳವಾಗದಾಗಿತ್ತು, ದೇವರ ತನ್ನ ಸನ್ನಿಧಿಯನ್ನು ಪ್ರಕಟಿಸುವಂಥ ಒಂದು ಸ್ಥಳವಾಗಿ ದೇವಾಲಯ ಎಂಬುದಾಗಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತಾ ಇದ್ದೇವೆ. ಆದರೆ ಯೇಸು ಈ ದೇವಾಲಯದ ಪರಿಪೂರ್ಣವಾದ ಅರ್ಥವನ್ನು ಸಂಪೂರ್ಣವಾಗಿ ನೆರವೇರಿಸಲಿಕ್ಕೆ ಆತನು ಬಂದಿದ್ದಾನೆ ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತಿದ್ದೇವೆ. ಯೇಸು ದೇವಾಲಯವನ್ನು ಧ್ವಂಸ ಮಾಡಿ ಅಥವಾ ಹೊಡೆದು ಆತನು 3 ದಿನಗಳಲ್ಲಿ ಕಟ್ಟುತ್ತೇನೆ ಎಂದು ಹೇಳಿದಾಗ, ಆತನು ತನ್ನ ಮರಣ ಮತ್ತು ಪುನರುತ್ಥಾನ ಕುರಿತು ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ಇಲ್ಲಿ ಗ್ರಹಿಸ್ಕೋಬೇಕು. ಆತನ ದೇಹ ಶಿಲ್ಬೆಯಲ್ಲಿ ಅದು ಜಜ್ಜಲ್ಪಟ್ಟಿತ್ತು ಅಥವಾ ಮುರಿಯಲ್ಪಟ್ಟಿತ್ತು ಏನೆಂಬುದಾಗಿ ನೋಡುವಾಗ, ಅಷ್ಟು ಮಾತ್ರಕ್ಕಲ್ಲ, ಸತ್ತು ಆಮೇಲೆ ಆತನು ಹೂಣಲ್ಪಟ್ಟಿದ್ದಾನೆ ಎಂಬುದಾಗಿ, ಸಮಾಧಿಯಲ್ಲಿ ಇಳಲ್ಪಟ್ಟಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. 3ನೇ ದಿನದಲ್ಲಿ ಸತ್ತವರೊಳಗಿಂದ ಆತನ ಪುನರುತ್ಥಾನ ಹೊಂದಿಕೊಂಡು ಬಂದಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಪುನರುತ್ಥಾನದ ಮೂಲಕ ಏನಾಗ್ತಿದೆ, ಅಲ್ಲಿ ಯೇಸುವೇ ದೇವರ ಜೀವಂತ ದೇವಾಲಯವನ್ನಾಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥಕೋಬೇಕು. ಅಲ್ಲಿ ಮಾನವರು ದೇವರನ್ನು ಭೇಟಿ ಮಾಡಲಿಕ್ಕೆ ಎಲ್ಲ ಅವಕಾಶ ಸ್ಪಷ್ಟವಾಗಿ ಯೇಸುಸ್ವಾಮಿ ಕಾರ್ಯದ ಮುಖಾಂತರ ನಡೀತು. ಇಲ್ಲಿ ಶಾಸ್ತ್ರಿಗಳು ಮತ್ತು ಹಿರಿಯರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ನಾವು ಗಮನಿಸಬೇಕು ಪ್ರಿಯರೇ. ಅವರು ದೇವಾಲಯವನ್ನು ರಕ್ಷಿಸ್ತಿದ್ದೇವೆ ಎಂದು ಭಾವಿಸಿದರು. ಆದರೆ ನಾವೇ ಪ್ರೊಟೆಕ್ಟರ್ಸ್ ಇಲ್ಲಿ, ಅದಕ್ಕೋಸ್ಕರ ನಮ್ಮ ಮುಂದೆ ಆತ ನಿಂತ್ಕೊಂಡಿದ್ದ ನಮ್ಮ ಅಧಿಕಾರಿ ಎಂಬುದಾಗಿ ಆದರೆ ಅವರು ದೇವಾಲಯದ ಪೂರ್ಣತೆಯಾದ ಕ್ರೈಸ್ತನನ್ನೇ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ ಪ್ರಿಯರೇ? ದೇವಾಲಯವನ್ನು ಕಾಪಾಡುವಂಥ, ಧರ್ಮಶಾಸ್ತ್ರವನ್ನು ಕಾಪಾಡುವಂಥ ಈ ಹಿರಿಯರು ಅಥವಾ ಶಾಸ್ತ್ರಿಗಳು ನಾವು ದೇವಾಲಯವನ್ನು ಕಾಪಾಡ್ತೇವೆ ಅಂದ್ಕೊಂಡಿದ್ದಾರೆ ಹೊರತು ನಿಜವಾದ ದೇವಾಲಯವನ್ನು ಜೀವವುಳ್ಳ ಮಂದಿರವಾಗಿರುವಂಥ ಯೇಸು ಕ್ರಿಸ್ತರನ್ನು ಅವರು ತಿರಸ್ಕಾರ ಮಾಡ್ತಾರೆ ಎಂಬ ಸತ್ಯವು ಅವರು ಅರ್ಥಕೊಂಡಿಲ್ಲ. ಇಲ್ಲಿ ನೋಡುವಾಗ 5ನೇ ವಿಷಯ ನೋಡುವಾಗ, ಗೋಡೆಗಳು ಪುನರ್ನಿರ್ಮಾಣದಿಂದ ಮಾನವನ ಜೀವನ ಯಾವ ರೀತಿಯಲ್ಲಿ ಆಗಿದ್ದಾವೋ ಅದೇ ರೀತಿಯಲ್ಲಿ ಮಾನವನ ಜೀವನದ ಪುನರ್ಸ್ಥಾಪನೆ ಆಗ್ತಿರುವಂಥ ವಿಷಯವನ್ನು ಕಾಣಬಹುದು ಪ್ರೇರಣೆ. ನೆಹೆಮೀಯನ ಕಾರ್ಯ ಯೆರೂಸಲೇಮಿನ ಗೋಡೆಗಳನ್ನು ಪುನರ್ನಿರ್ಮಿಸಲಾಗಿತ್ತು. ಅದೇ ರೀತಿಯಲ್ಲಿ ಆದರೆ ಕ್ರಿಸ್ತನ ವಿಷಯದಲ್ಲಿ ನೋಡುವಾಗ, ಕ್ರಿಸ್ತನ ಕಾರ್ಯವು ಇನ್ನೂ ಮಹತ್ತರವಾಗಿ, ಇನ್ನೂ ಎತ್ತರವಾಗಿ, ಇನ್ನೂ ಆಳವಾಗಿ ನಾವು ಅದು ಶ್ರೇಷ್ಠವಾದ ಕಾರ್ಯವೆಂಬ ಅದು ವರ್ಣಿಸಲಿಕ್ಕೆ ಆಗದೇ ಇರುವಂಥ ಕಾರ್ಯ ಎಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. ಇಲ್ಲಿ ಏನೆಂಬುದಾಗಿ ನೋಡುವಾಗ, ಯೇಸು ಅವನೇನು ಮಾಡ್ತಿದ್ದಾನೆ, ಪಾಪದಿಂದ ಹೊಡೆಯಲ್ಪಟ್ಟಿರುವಂಥ ಅಥವಾ ಮುರಿಯಲ್ಪಟ್ಟಿರುವಂಥ ಮನೆಗಳನ್ನು ಅಥವಾ ಮಾನವನ ಜೀವನವನ್ನು ಇಲ್ಲಿ ಪುನಃಸ್ಥಾಪಿಸಲು ಆತನು ಬಂದಿದ್ದಾನೆ ಎಂಬುದಾಗಿ ನಮಗೆ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಯೆರೂಸಲೇಮ್ ಗೋಡೆಗಳು ಕೇವಲ ಒಂದು ನಗರವನ್ನು ರಕ್ಷಿಸ್ತಾ ಇದ್ದಾವೆ, ಆದರೆ ಕ್ರಿಸ್ತನ ಶಿಲುಬೆ ದೇವರು ಮತ್ತು ಮಾನವನ
ನಡುವಿನ ಸಂಬಂಧವನ್ನು ತಿರುಗಿ ಅದು ಪುನಃಸ್ಥಾಪನೆ ಆಗ್ತಾ ಇದೆ. ಅಲ್ಲಿ ನಾವು ಕೊಲೋಸಿ ಪತ್ರಿಕೆಯಲ್ಲಿ ವಾಕ್ಯಗಳನ್ನು ಸ್ಪಷ್ಟವಾಗಿ ನಾವು ಗಮನಿಸಬಹುದು ಪ್ರಿಯರೇ. ಏದೇನು ತೋಟದಲ್ಲಿ ಆ ಒಂದು ಪಾಪದಿಂದ ಯಾವ ರೀತಿ ದೇವರಿಗೆ ದೂರವಾಗಿದ್ದ ಮನುಷ್ಯನು ಆ ಸಂಬಂಧವನ್ನು ಯೇಸು ಕ್ರಿಸ್ತನ್ ತನ್ನ ಶಿಲುಬೆಯ ಮರಣದಿಂದ ಆತನು ಮತ್ತೆ ಆ ಒಂದು ಪುನಃಸ್ಥಾಪನೆ ಕಾರ್ಯವನ್ನು ಅಲ್ಲಿ ಮಾಡಿದ್ದಾನೆ. ನೆಹೆಮೀಯನು ಒಂದು ನಗರದ ಗೌರವವನ್ನು ತಿರುಗಿ ಪುನಃಸ್ಥಾಪಿಸಿದ್ದಾನೆ, ಪುನಃ ನೀಡಿದ್ದಾನೆ. ಆದರೆ ಕ್ರಿಸ್ತನು ಸಂಪೂರ್ಣ ಲೋಕದ ರಕ್ಷಣೆಯನ್ನು ಆತನು ತಂದಿದ್ದಾನೆ, ಅಥವಾ ಪೂರ್ಣ ರಕ್ಷಕನಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ನಾವು ಕಾಣಬಹುದು. ಹೀಗಾಗಿ ಒಂದು ಪುನರ್ ನಿರ್ಮಿಸಲಾಗಿರುವಂಥ ಒಂದು ಏನು ಅದು ಆ ಮಂದಿರದಿಂದ ಅಥವಾ ನಗರದಿಂದ ಒಂದು ವಿಮೋಚಿಸಲ್ಪಟ್ಟಂಥ ಮಾನವ ಕುಲದ ಕಡೆ ಸಾಕ್ತಿರುವಂಥ ಸನ್ನಿವೇಶವನ್ನು ಈ ಒಂದು ಅಧ್ಯಾಯದ ಮುಖಾಂತರ, ಈ ಒಂದು ಧ್ಯಾನಾಂಶದ ಮುಖಾಂತರ ನಾವು ಗ್ರಹಿಸ್ಕೋಬೇಕು ಪ್ರಿಯರೇ. ಇಲ್ಲಿ ನಾವು ಕೆಲವು ಸಾರಿ ಏನಾಗ್ತಿದೆ ಎಂಬುದಾಗಿ ನೋಡುವಾಗ ಮನುಷ್ಯರು ನಾವು ಏನೋ ಇಲ್ಲಿ ಈ ಅಧಿಕಾರಿಗಳು ಶಾಸ್ತ್ರಗಳ ಬಗ್ಗೆ ನಾವು ನೋಡ್ತಿದ್ದೇವೆ. ಅವರು ಏನೋ ನಾವು ಮಾಡ್ತಿದ್ದೇವೆ, ನಮ್ಮದು ಅಧಿಕಾರ ತೋರಿಸ್ತಿದ್ದೇವೆ, ನಮ್ಮ ಎಲ್ಲ ದರ್ಪ ನಾವು ತೋರಿಸ್ತಾ ಇದ್ದೇವೆ, ನಮ್ಮ ಅಧಿಕಾರ ಮುಂದೆ ಅದು ಏನೂ ಇಲ್ಲ ಎಂಬುದಾಗಿ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಆದರೆ ಕೆಲವು ಮಾನವ ಕಾರ್ಯಗಳ ಮೂಲಕವೂ ಸಹ ದೇವರ ಪ್ರಣಾಳಿಕೆಯಲ್ಲಿ ಆಗುವಂಥದ್ದು ಎಂಬುದಾಗಿ ಸಹ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಈ ಧ್ಯಾನಾಂಶದಲ್ಲಿ ಹಿರಿಯರು ಮತ್ತು ಶಾಸ್ತ್ರಿಗಳು ಏನು ಮಾಡ್ತಿದ್ದಾರೆ, ಅಲ್ಲಿ ಯೇಸುವನ್ನು ತೀರ್ಪು ಮಾಡ್ತಿದ್ದಾರೆ ಎಂದು ಭಾವಿಸ್ತಿದ್ದಾರೆ. ಆದರೆ ಅವರು ದೇವರ ಮಹಾಯೋಜನೆಯಲ್ಲಿ, ಮಹಾ ಪ್ರಣಾಳಿಕೆಯಲ್ಲಿ ಅವರ ಕಾರ್ಯವು ಒಂದು ಭಾಗವಾಗಿತ್ತು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಇಲ್ಲಿ ನೋಡುವುದಾದರೆ ಯೇಸುವಿನ ಶಿಲುಬೆ ಮೂಲಕ ಪಾಪಗಳಿಗೆ ಕ್ಷಮೆ ದೊರೆಯಿತು. ಅಷ್ಟು ಮಾತ್ರಕ್ಕಲ್ಲ, ಮರಣದ ಮೇಲೆ ಜಯವು ದೊರಕಿತು. ಎಲ್ಲ ಜನಾಂಗಗಳಿಗೆ ರಕ್ಷಣೆ ದಾರಿ ತೆರೆದಿತ್ತು. ಮಾನವರ ದೃಷ್ಟಿಯಲ್ಲಿ ಅದು ಒಂದು ನ್ಯಾಯ ವಿಚಾರಣೆ ಆಗಿದ್ದರೂ ದೇವರ ದೃಷ್ಟಿಯಲ್ಲಿ ಅದು ಏನಾಗ್ತಿದೆ, ವಿಮೋಚನೆಗೆ ಬೇಕಾಗಿರುವಂಥ ಮಾರ್ಗವಾಗಿ ಇಲ್ಲಿ ಕಾಣ್ತಾ ಇದೆ ಪ್ರೇರೆ. ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನ ತಿರಸ್ಕಾರವನ್ನು ರಕ್ಷಣೆಯಾಗಿ ಅಲ್ಲಿ ಪರಿವರ್ತಿಸ್ತಾನೆ ದೇವರು. ನೋಡ್ರಿ, ಈ ವಿಷಯವನ್ನು ಗಮನಿಸಬೇಕು. ಅಷ್ಟು ಮಾತ್ರಕ್ಕಲ್ಲ, ಇದರಿಂದ ಈ ವಿಷಯಗಳ ಧ್ಯಾನಾಂಶದಿಂದ ನಾವು ಕಲ್ತ್ಕೊಂಡಿರುವಂಥ ಪಾಠಗಳು ಏನೆಂಬುದಾಗಿ ನಾವು ಆಲೋಚನೆ ಮಾಡಿದರೆ ಪ್ರೇರೆ, ಮೊಟ್ಟ ಮೊದಲೇ ನಾವು ಗಮನಿಸಬೇಕಾದ ವಿಷಯ ಏನೆಂಬುದಾಗಿ ನೋಡುವಾಗ, ದೇವರು ಹಾಳಾಗಿರುವಂಥ ಜೀವನವನ್ನು ತಿರ್ಗಾ ಪುನಃ ಸ್ಥಾಪನೆ ಮಾಡುವಂಥ ದೇವರಾಗಿದ್ದಾನೆ. ನೆಹೆಮೀಯ ಯೆರೂಸಲೇಮನ್ನು ಕುಸಿತಗೊಳ್ಳಲು ನೋಡುವಂತೆ ದೇವರು ಸಹ ನಮ್ಮ ಜೀವನದ ಮುರಿದ ಪರಿಸ್ಥಿತಿಯನ್ನು ನೋಡಿ, ಹಾಳಾಗೋಗಿರುವಂಥ ಸ್ಥಿತಿಗಳನ್ನು ನೋಡಿ, ತನ್ನ ಪ್ರಿಯ ಕುಮಾರನಾಗಿರುವಂಥ ಒಬ್ಬನೇ ತನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತನ ಶಿಲುಬೆ ಮೂಲಕ ಆತನು ನಮ್ಮನ್ನು ಮತ್ತೆ ಪುನಃಸ್ಥಾಪಿಸಿದ್ದಾನೆ ಎಂಬ ವಿಷಯವಿದು ಇದಕ್ಕೆ ಸ್ಪಷ್ಟವಾಗಿ ನಮಗೆ ಉತ್ತರವಾಗಿದೆ ಪ್ರೇರೆ. ಇದು ಗಮನಿಸಬೇಕು. ಎರಡನೇದಾಗಿ ನೋಡುವಾಗ, ಕೇವಲ ಒಂದು ಧಾರ್ಮಿಕ ಜ್ಞಾನ ಮಾತ್ರ ಸರಿಯಾಗುವುದಿಲ್ಲ. ಯಾವುದಕ್ಕೆ ಎಂಬುದಾಗಿ ನೋಡುವಾಗ, ಇಲ್ಲಿ ಶಾಸ್ತ್ರಿಗಳು ಈ ಧರ್ಮಶಾಸ್ತ್ರವನ್ನು ತಿಳಿದಿದ್ದರೂ ಅದರ ಪ್ರತ್ಯೇಕತೆ, ಅದರ ವಿಷಯಗಳೆಲ್ಲವನ್ನು ಅರಿತಿದ್ರು ಸಹ, ಆದರೆ ತಮ್ಮ ಮುಂದೆ ನಿಂತಿದ್ದ ಮೆಸ್ಸಿಯನನ್ನು ಅವರು ಗುರುತಿಸಲಿಲ್ಲ. ಏನು ಉಪಯೋಗ ಬಂತು? ಅವ್ರಿಗೇನು ಉಪಯೋಗ ಆಗಲಿಲ್ಲ. ಅಲ್ಲಿ ಅಹಂಕಾರ ಮತ್ತು ಏನು ಇದೇನಾಗ್ತದೆ, ಅಹಂಕಾರ ಏನು ಮಾಡುವಂಥ ಅದಕ್ಕೆ ಹೇಳ್ತಿದ್ದೆ ಆವಾಗಲೇ. ಅಹಂಕಾರವು ಆತ್ಮಿಕ ಅಂಧತ್ವ ಏನು ಮಾಡ್ತಿದೆ, ದೇವರ ಕಾರ್ಯವನ್ನು ಗುರುತಿಸಲು ತಡೆಯುವಂಥದ್ದಾಗಿದೆ. ಒಂದು ಅಧಿಕಾರ ಇವ್ರಿಗೆ ನಾವು ನಮ್ಮ ಮುಂದೆ ಆತ ನಿಂತುಕೊಂಡಿದ್ದ ನಮ್ಮ ಅಧಿಕಾರ ಎಂಬುದಾಗ ಅವರ ಆ ಆಲೋಚನೆಯಿಂದ ಹೊಂದಿದ್ದಾರೆ ಹೋಗಲಿ, ದೇವರೇ ಆತನ ಯೇಸು ಕ್ರಿಸ್ತ ಎಂಬುದಾಗಿ ಅವ್ರು ಗುರುತಿಸೋ ಕಾರಣ ಅವ್ರಿಗೆ ಬಂದಿರುವಂಥ ಅಧಿಕಾರ, ಧಾರ್ಮಿಕವಾಗಿ ಅವ್ರಿಗಿರುವಂಥ ಅಧಿಕಾರ ಆತ್ಮೀಯ ಅಂಧತ್ವ ಎಂಬುದಾಗಿ ನಾವು ಗುರುತಿಸ್ಬೋದು, ಅಥವಾ ಧಾರ್ಮಿಕ ಜ್ಞಾನ ಎಂಬುದಾಗಿ ನಾವು ಗುರುತಿಸ್ಬೋದು ಪ್ರೇರೆ. ನಮಗೆ ಕೆಲವು ಸಾರಿ ನಮ್ಮ ಜ್ಞಾನ ಅಡ್ಡಾಗುವಂಥದ್ದಾಗಿದೆ. ಅಷ್ಟು ಮಾತ್ರಕ್ಕಲ್ಲ, ಕೆಲವು ಸಾರಿ ನಮ್ಮ ಅಧಿಕಾರ ಅಡ್ಡಾಗುವಂಥದ್ದಾಗಿದೆ. ಕೆಲವು ಸಾರಿ ನಮಗಿರುವಂಥ ಆಸ್ತಿಪಾಸ್ತಿಗಳು, ಕೆಲವು ಸಾರಿ ಅನೇಕ ವಿಷಯಗಳು ನಮ್ಮಲ್ಲಿ ಅಡ್ಡಿ ಬರ್ತಾ ಇರ್ತವೆ. ಯಾವುದಕ್ಕೆ ನಿಜವಾದ ನಾವು ಸಹ ಇಲ್ಲಿ ಪರಿಸಯರು ಅಥವಾ ಹಿರಿಯರ ಥರ ನಿಜವಾದ ಕ್ರಿಸ್ತನನ್ನು ಸಹ ಕೆಲವು ಸಾರಿ ನಾವು ಗುರುತಿಸುವುದಿಲ್ಲ. ಇದು ಬಹಳ ಭಯಂಕರವಾದ ವಿಷಯ ಎಂಬುದಾಗಿ ನಾವು ತಿಳ್ಕೊಬೇಕು ಪ್ರಿಯರೇ. ನಾವು ಅಹಂಕಾರ, ನಿಜವಾಗಲಿ ಶ್ರಮೆ ಮರಣ ಪುನರುತ್ಥಾನಗಳಲ್ಲಿ ಅಹಂಕಾರ, ಗರ್ವ ಒಂದು ವೇಳೆ ಇದ್ದರೆ ತೆಗೆದಾಕ್ಬಿಟ್ಟು ದೇವರು ತೋರಿಸಿಕೊಟ್ಟಿರುವಂಥ ತಗ್ಗಿಸಿಕೊಳ್ಳುವ ಸ್ವಭಾವ, ವಿಧೇಯನಾಗುವಂಥ ಸ್ವಭಾವ ನಮ್ಮಲ್ಲಿ ಬರುವುದಾದರೆ ಆತನ ಪ್ರೀತಿಯನ್ನು ಸ್ಪಷ್ಟವಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಮೂರನೇ ವಿಷಯ, ನಿಜವಾಗಲಿಯೂ ಯೇಸು ಕ್ರಿಸ್ತನೇ ಆತನೇ ಜೀವವುಳ್ಳ ದೇವಾಲಯ ಎಂಬುದಾಗಿ ನಾವು ಅರ್ಥಕೊಳ್ಳುವಂಥ ವ್ಯಕ್ತಿಗಳಾಗಿರಬೇಕು. ಇಂದು ನಾವು ದೇವರನ್ನು ಒಂದು ಕಟ್ಟಡದ ಮೂಲಕ ಅಥವಾ ಒಂದು ಬಿಲ್ಡಿಂಗ್, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಟ್ರೆ ಆತನ ಅದರಲ್ಲಿ ಇರುವಂಥ ವ್ಯಕ್ತಿ ಅಲ್ಲ. ಆದರೆ ನಾವು ಅರ್ಥ ಮಾಡ್ಕೋಬೇಕೆಂದರೆ, ಈ ಶಿಲುಬೆಗೆ ಹಾಕಲ್ಪಟ್ಟು ಸತ್ತುಕೊಂಡು ಪುನರುತ್ಥಾನ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರವೇ ಆ ತಂದೆಯಾದ ದೇವರನ್ನು ನಾವು ಭೇಟಿಯಾಗಲಿಕ್ಕೆ ಸಾಧ್ಯ. ಆತನೇ ನಿಜವಾದ ಜೀವವುಳ್ಳ ಆಲಯ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಆತನ ಮೂಲಕ ನಮಗೆ ಕ್ಷಮೆ, ಪುನರ್ಸ್ಥಾಪನೆ ಮತ್ತು ಹೊಸ ಜೀವನ ಆತನಿಂದಲೇ ನಮಗೆ ದೊರೆಯುವಂಥದ್ದಾಗಿದೆ. ನಾವು ಅದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಒಂದು ಉದಾಹರಣೆಗೆ ಒಂದು ಕಥೆ ಹೇಳೋದಾದರೆ, ಒಂದು ಹಳೆ ಮನೆ ಹಾಳಾಗಿದ್ದರೆ ಕಟ್ಟಡ ಕಾರ್ಮಿಕರು ಕೇವಲ ಗೋಡೆಗಳನ್ನು ಸರಿಪಡಿಸಿದರೆ ಸಾಕಾಗೋದಿಲ್ಲ. ಮನೆ ಅಡಿಪಾಯವನ್ನೇ ಅಥವಾ ಏನಂತಾರೆ ಬುನಾದಿಯನ್ನೇ ದುರ್ಬಲವಾಗಿದ್ದರೆ, ಬುನಾದಿ ಒಂದು ವೇಳೆ ಅಡಿಪಾಯವನ್ನು ದುರ್ಬಲವಾಗಿದೆ ಅಥವಾ ಬುನಾದಿ ದುರ್ಬಲವಾಗಿದ್ದರೆ
ಆ ಮನೆ ಏನಾಗ್ತಿದೆ, ಗೋಡೆಗಳು ಎಷ್ಟು ಕಟ್ಟಿದ್ರು ಮತ್ತೆ ಅದು ಬೀಳುವಂಥ ಸಾಧ್ಯತೆ, ಕುಸಿಯುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇಲ್ಲಿ ನೋಡಿರಿ, ಅಡಿಪಾಯವನ್ನು ಸರಿಪಡಿಸಬೇಕು. ಹೌದಾ ಅಲ್ರ? ಫಸ್ಟ್ ಅಡಿಪಾಯವನ್ನು ಬುನಾದಿಯನ್ನು ಸರಿಪಡಿಸಿದರೆ ನಾವು ಮೇಲೆ ಗೋಡೆಗಳು ಎಷ್ಟು ಚೆನ್ನಾಗಿ ಕಟ್ಟರು ಕೂಡ ನಿಂದಿರ್ತವೆ. ಅದೇ ರೀತಿಯಲ್ಲಿ ನೋಡಿರಿ, ಇಲ್ಲಿ ನೆಹೆಮೀಯನು ಯೆರೂಸಲೇಮ್ ಗೋಡೆಗಳನ್ನು ಸರಿಪಡಿಸಿದ್ದಾರೆ. ಅದು ಅದು ಹೇಳ್ತಾ ಇಲ್ಲ. ಆದರೆ ಇಲ್ಲೊಂದು ನಾವು ನೋಡುವಾಗ, ಆತ್ಮೀಯ ಸತ್ಯವನ್ನು ಗಮನಿಸುವಾಗ, ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡುವುದಾದರೆ, ಪಾಪದಿಂದ ಹಾಳಾಗೋಗಿರುವಂಥ ಮನುಷ್ಯ ಜೀವನದ ಅಡಿಪಾಯ, ಅಂದರೆ ಮನುಷ್ಯ ಜೀವನದ ಬುನಾದಿಯನ್ನು ಪುನಃಸ್ಥಾಪಿಸಲು ಆತನು ಬಂದಿದ್ದಾನೆ ಎಂಬುದಾಗಿ ಸ್ಪಷ್ಟತೆಯನ್ನು ಈ ಒಂದು ಸತ್ಯವನ್ನು ನಾವು ಅರಿತುಕೊಂಡವರಾಗಿ ನಾವು ಜೀವನ ಮಾಡಬೇಕಾಗಿದೆ ಪ್ರಿಯರೇ. ಶಿಲುಬೆಯೇ ಅಡಿಪಾಯವನ್ನು ಪುನಃಸ್ಥಾಪಿಸಿದ ಸ್ಥಳವಾಗಿದೆ ಎಂಬುದಾಗಿ ಕೂಡ ನಾವು ತಿಳ್ಕೋಬೇಕು. ಹಾಗಾದರೆ ಸಭೆಗೆ ಇವತ್ತು ದೇವರು ಕರೆಯುವಂಥ ವಿಷಯಗಳೇನೆಂಬುದಾಗಿ ನೋಡುವಾಗ ಪ್ರಿಯರೇ, ನಾವು ಇನ್ನೂ ನಮ್ಮನ್ನು ನಾವು ಏನು ಕೇಳಿಕೊಳ್ಳಬೇಕೆಂಬುದಾಗಿ ನೋಡುವಾಗ, ನಾವು ಯೇಸು ಕ್ರಿಸ್ತನ ನಿಜವಾದ ದೇವಾಲಯವೆಂದು ಇವತ್ತು ಗುರುತಿಸಿದ್ದೀವಾ? ನಾವು ಗುರುತಿಸ್ತಾ ಇದ್ದೇವಾ? ಶಾಸ್ತ್ರಿಗಳು ಮತ್ತು ಹಿರಿಯರು ಯೇಸುವಿನ ಮುಂದೆ ನಿಂತರೂ ಅವರು ಆ ವಿಷಯವನ್ನು ಗುರುತಿಸಲಿಲ್ಲ. ಇದು ಬಹಳ ದುಃಖಕರವಾದ ಸಂಗತಿ. ಆದರೆ ಇಂದು ನಾವು ಗುರುತಿಸಿ ಶಿಲುಬೆಗೆ ಹಾಕಲ್ಪಟ್ಟ ಪುನರುತ್ಥಾನ ಹೊಂದಿರುವಂಥ ಕ್ರಿಸ್ತನು ನಮ್ಮನ್ನು ತನ್ನ ಬಳಿಗೆ ಕರೆಯುವಂಥ ದೇವರಾಗಿದ್ದಾನೆ. ನಮ್ಮನ್ನು ಸಂಧಿಸಬೇಕೆಂಬುದಾಗಿ ಅಪೇಕ್ಷೆ ಪಡುವಂಥ ದೇವರಾಗಿದ್ದಾನೆ. ಆತನ ಮೂಲಕ ಮಾತ್ರ ನಮ್ಮ ಮುರಿಯಲ್ಪಟ್ಟಿರುವಂಥ, ನಮಗೆ ಹಾಳಾಗೋಗಿರುವಂಥ, ಯಾವುದಕ್ಕೂ ಬಾರದಂಥ ಜೀವನವನ್ನು ಪುನಃಸ್ಥಾಪನೆ ಆಗಲಿಕ್ಕೆ ಆತನಿಂದ ಮಾತ್ರ ಸಾಧ್ಯ ಎಂಬ ಸತ್ಯವನ್ನು ಮತ್ತೊಂದು ಸಾರಿ ತಿಳ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ನೆಹೆಮೀಯನ ಕಾಲದಲ್ಲಿ ದೇವರೊಂದು ಹಾಳಾದ ನಗರವನ್ನು ಪುನರ್ನಿರ್ಮಾಣ ಮಾಡಿದ್ದಾನೆ. ಮಾರ್ಕನ ಸುವಾರ್ತೆಯಲ್ಲಿ ಧಾರ್ಮಿಕ ನಾಯಕರು ಲೋಕವನ್ನು ಪುನಃಸ್ಥಾಪಿಸಲು ಬಂದಿದ್ದ ರಕ್ಷಕನ ಮುಂದೆ ನಿಂತಿದ್ದರು, ಆದರೆ ಅವರು ಗುರುತಿಸಲಾದ ಅವರು ಯೇಸುವನ್ನು ತೀರ್ಪು ಮಾಡುತ್ತಿದ್ದೇವೆ ಅಂದುಕೊಂಡು ಭಾವಿಸಿದ್ದಾರೆ ಹೊರತು, ಆದರೆ ಇತಿಹಾಸ ನಮಗೆ ಸತ್ಯವನ್ನು ತೋರಿಸುವ ವಿಷಯ ಎಂಬುದಾಗಿ ನೋಡುವಾಗ, ಅವರು ನಿಜವಾದ ದೇವಾಲಯದಾದ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತ, ಅಂದರೆ ನಿಜವಾದ ಜೀವವುಳ್ಳ ದೇವಾಲಯವಾಗಿರುವಂಥ ಯೇಸು ಕ್ರಿಸ್ತನ ಮುಂದೆ ನಿಂತಿದ್ದಾರೆಂಬ ಸಂಗತಿ ಅವರು ಅರಿತುಕೊಂಡಿಲ್ಲ. ಆತನ ಮರಣ ಮತ್ತು ಪುನರುತ್ಥಾನ ಮೂಲಕ ಪ್ರತಿಯೊಬ್ಬ ಪಾಪಿಯೂ ಸಹ ದೇವರನ್ನು ಭೇಟಿಯಾಗಲಿಕ್ಕೆ ದಾರಿ ತೆರೆಯಿತು ಪ್ರಿಯರೇ. ಈ ಸತ್ಯಾಂಶವನ್ನು ನಾವು ಗಮನಿಸಬೇಕು. ಆದರೆ ಇಂದು ನಮಗೆ ಅದೇ ರಕ್ಷಕನು ಇಂದು ಸಹ ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಆತನ ಬಳಿಗೆ ಬಂದು ನಾವು ನಿಜವಾಗಲೂ ಪುನಃಸ್ಥಾಪನೆಯನ್ನು ಪಡೆದುಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವಾ? ಅಥವಾ ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ? ಒಂದು ವೇಳೆ ಯಾವುದು ಅಡ್ಡಿ ಆಗ್ತಾ ಇದೆ, ನಿನಗಿರುವಂಥ ಅಧಿಕಾರ ಅಥವಾ ಧನಬಲ ಅಥವಾ ಇನ್ನೊಂದು ಎಕ್ಸೆಟ್ರಾ ಯಾವುದಾಗಲಿ ಇರ್ಬೋದು, ಎಲ್ಲವೂ ಒಂದು ವೇಳೆ ನೀನು ಬದಿಗಿಟ್ಟು ಆತನ ಕಡೆಗೆ ಬರಲಿದ್ದರೆ ಆತನ ನೀನು ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ತಗ್ಗಿಸಿಕೊಂಡು ಆತನ ಹತ್ರ ಬರೋದಾದರೆ ಇವತ್ತಿಗೂ ಆತ ನಮಗೆ ಸಾಧ್ಯವಾಗಿ ನಮ್ಮ ಹತ್ತಿರದಲ್ಲಿ ಆತಿದ್ದಾನೆ. ಈಗ ಮಗನೇ ನಾನಿದ್ದರಿಂದ ನನ್ನ ಜೀವನವನ್ನು ತಿರುಗಿ ಹಾಳಾಗಿರುವಂಥ ಜೀವನವನ್ನು ಕಟ್ಟಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಇವತ್ತಿಗೂ ಆತನ ಆಶ್ವಾಸನೆ ಕೊಡ್ತಾ ಇದ್ದಾನೆ. ಈ ಶ್ರಮೆ ಮರಣ ಪುನರುತ್ಥಾನ ದಿನಗಳು ನಮಗೆ ಅನೇಕ ವಿಷಯಗಳು ನಾವು ಕಲಿಸ್ಕೊಳ್ತಾ ಇದ್ದಾವೆ ಪ್ರಿಯರೇ. ನಾವು ಕಲಿತಾ ಇದ್ದೀವ? ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇಲೆ